ಮನೆಯ ಮುದ್ದು ಮಾದೇವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಇನ್ನಸೆನ್ಸ್ಗೆ ಕಾಂಪಿಟೇಷನ್ ಕೊಡೋಂತ ನಮ್ಮ ಚೋಟ್ ಮೆಣಸಿನ್ಕಾಯಿ ಯಾರು ಶಿವು, ಬಲ್ಲಿ ಜೋರಾದ ಚಪ್ಪಾಳೆ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ನನ್ನ ಮನವು ನಿಮ್ಮಲ್ಲಿಗುವುದು ಅಭಯ ನೀಡೆಯ ಸ್ವಾಮಿ, ನನ್ನ ಮನವು ನಿಮ್ಮಲ್ಲಿಗುವುದು ಅಭಯ ನೀಡೆಯ. ಹಸುರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಹಸುರುಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ, ಬಿಸಿಲು ಮಳೆಗೆ ಬೇವಾರದಂತೆ ಹೆಸರ ಹೇಳುವೆ ಸ್ವಾಮಿ, ನಿಮ್ಮ ಹೆಸರ ಹೇಳುವೆ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ನನ್ನ ಮನವು ನಿಮ್ಮಲ್ಲಿಗೋದು ಅಭಯ ನೀಡೆಯ. ಬೆಳ್ಳಿ ಬೆತ್ತದ ಈ ಮಗಳಂತೆ ಕರಗಿ ಬೀಳುವೆ, ಬೆಳ್ಳಿ ಬೆತ್ತದ ಈ ಮಗಳಂತೆ ಕರಗಿ ಬೀಳುವೆ, ಎಷ್ಟೋ ಜನ್ಮದ ಪಾಪ ತೊಳೆದು ಪಾದ ಸೇರುವೆ, ನಾ ಎಷ್ಟೋ ಜನ್ಮದ ಪಾಪ ತೊಳೆದು ಪಾದ ಸೇರುವೆ ಸ್ವಾಮಿ, ನಿಮ್ಮ ಪಾದ ಸೇರುವೆ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ, ಮಾದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆಯ, ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ, ನನಗೆ ಬಾಳಿನಲ್ಲಿ ಯಾರು ಇಲ್ಲ ದಾರಿ ತೋರೆಯ, ಬೇಗ ಬಾರೆಯ. ಮೂಡಲ ಮಲೆಯ ಮುದ್ದು ಮಾದೇವ ದಾರಿ ತೋರೆಯ, ನನ್ನ ಮನವು ನಿನ್ನಲ್ಲಿಗೋದು ಅಭಯ ನೀಡೆಯ ಸ್ವಾಮಿ, ನನ್ನ ಮನವು ನಿಮ್ಮಲ್ಲಿಗೋದು ಅಭಯ ನೀಡೆಯ, ಬೇಗ ಬಾರೆಯ ದಾರಿ ತೋರೆಯ ಮಾದೇವಾ.
ಗೊತ್ತಾ ಇವನ್ ಪರ್ಫಾರ್ಮೆನ್ಸ್ಗೆ ಅಲ್ಲೆಲ್ಲ ಬಂದು ಎದ್ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಆರಾಮಾಗಿ ಕುತ್ಕೋತಾ ಇದ್ದೆ, ಎದ್ ನಿಂತ್ಕೊಂಡು ನೋಡಿದೆ. ಈ ತರ ಮಹಾದೇವನ್ ಕರೆದ್ರೆ ಎಲ್ಲೋ ಬರ್ತಾರೆ ಮಹಾದೇವ. ಆಮೇಲೆ ಏನೋ ಆಡ್ದೆ, ಫುಲ್ ಫೀಲಿಂಗ್ ಅಲ್ಲೆಲ್ಲ ಆಡ್ತಾ ಇದ್ದಲ್ಲೋ. ನೀನ್ ಬಾ ಆಡ್ಬೇಕು ಸಾಂಗು. ದುಃಖದಲ್ಲಿ ನೀನ್ ಆಡ್ದ, ನೀನ್ ಹೇಳ್ಬಿಡು ಮಗ, ನೀನ್ ದುಃಖದಲ್ಲಿ ಆಡ್ದ. ಎಲ್ಲ ಒಂದ್ ಹನಿ ಕಣ್ಣೀರು ಬಂದಿಲ್ಲ ನಿನ್ಗೆ? ಹೆಂಗ್ ದುಃಖದಲ್ಲಿ ಆಡ್ದೆ ಹೇಳು? ತಂದೆ ತಾಯಿ ಎಲ್ಲ ನೀನಯ್ಯ ಮಹಾದೇವ. ಮಹಾದೇವ ನೀನೇ ಕಾಪಾಡ್ಬೇಕು ನಮ್ ಜಡ್ಜಸ್ನು ನಮ್ಮನ್ನು ಎಲ್ಲರನ್ನು. ಅರ್ಚನಾ ಮ್ಯಾಮ್, ಈ ದುಃಖ ಭರಿತ ಸಾಂಗ್ ಅಲ್ಲ, ನನಗೆ ನಕ್ಕು ಕಣ್ಣಲ್ಲಿ ನೀರು ಬರ್ತಾ ಇದೆ. ದುಃಖದಿಂದ ಕಣ್ಣಲ್ಲಿ ನೀರು ಬಂದಿದ್ದಲ್ಲ, ನೀನ್ ದುಃಖದಲ್ಲಿರ್ಬೇಕಲ್ಲ. ಆನಂದ ಬಾಷ್ಪನು ಅಲ್ಲ ಇದು, ಅದಕ್ಕೂ ಮೀರಿದ್ದು. ಅದಕ್ಕೂ ಮೀರಿದಾವೆ. ಇವನು ನಮ್ಮ ಶೋಗೆ ಸಿಂಗರ್ ಅಲ್ಲ, ಇವನು ಎಂಟರ್ಟೈನರ್. ಅಲ್ಲ, ಹೋಗ್ತಾ 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 ದುಃಖ ಜಾಸ್ತಿ ಅವನದ್ದು ಭಾವನೆಗಳು ಎಷ್ಟು ಕಟ್ಟೆ ಹೊಡ್ಕೊಂಡು ಹೋಯ್ತು ಅಂದ್ರೆ, ಅಪ್ಪ ಅಯ್ಯೋ ಅಮ್ಮ ಅಂತೆಲ್ಲ ಅಪ್ಪನೂ ಶ್ರುತಿ ಇಲ್ಲ, ಮಾದೇವ ಅದು ಎಲ್ಲೋ ಪಾಪ ಅವ್ರು ಯಾವುದೋ 7 ಬೆಟ್ಟ ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾವಾಗಲೂ. ಬೇಗ ಬಾರೆಯ ಅಂತ ಯಾರು ಬರಲ್ಲ, ನಾ ಖಂಡಿತ ಬರಲ್ಲ, ನನ್ನನ್ನು ಬಿಟ್ಬಿಡು ಅಂತ. ಒಳ್ಳೆ ಮಜಾ ಕಣೋ. ಆಮೇಲೆ ಇವನೇನೋ ತಪ್ಪು ಮಾಡಿಬಿಡೋದು, ಆಮೇಲೆ ಅವ್ರ ಕಡೆ ನೋಡ್ಬಿಟ್ಟು ಹಿಂಗನ್ನೋದು. ಅವರೇ ಹೆದರ್ಕೊಂಡ್ಬಿಟ್ರು ಒಂದ್ಗಳಿಗೆ. ಬಿಸಿಲು ಮಳೆಗೆ ಒಳ್ಳೆ ಜಾಣ ಕಣೋ ನೀನು, ಭಯಂಕರ ಟ್ಯಾಕ್ಟಿಕ್ಸ್ ನಿಂದು. ಆಮೇಲೆ ಅಬ್ಸರ್ವ್ ಮಾಡು ನೀನು, ಅವ್ನು ಹೈ ಪಿಚ್ಗೆ ಹೋದಂಗೂ ಅವ್ನು ಹಿಂಗೆ ನಿಂತಿರ್ತಾನಲ್ಲ, ಹೈಟ್ ಒಂದು ಚೂರು ಎತ್ತರ ಆಗ್ತಾ ಇರತ್ತನ್ನೋದು. ಆ ಕಾಲಿ ಪಾದ ಹಿಂಗಿರೋದು ಹಿಂಗಾಗತ್ತೆ. ಎಲ್ಲಿಂದ ಬಂದೆ ಮರೆಯ ನೀನು? ಯುನೀಕ್ ಪೀಸ್ ಕಣೋ ನೀನು. ನಿನ್ ಥರ ಯಾರನ್ನೂ ಇಂದ ನೋಡಿಲ್ಲ, ಮುಂದೆ ನೋಡೋಕ್ಕೆ ಸಾಧ್ಯನೂ ಇಲ್ಲ. ಮಸ್ತ್ ಮೋಲ ನೀನು ಹಿಂಗೆ ಖುಷಿಯಾಗಿರಪ್ಪ, ಎಲ್ರಿಗೂ ಹಿಂಗೆ ಸಂತೋಷ ಕೊಡ್ತಾ ಇರೋ. ಹಾಡಿನ ಬಗ್ಗೆ ನಾನು ಹೇಳಕ್ಕೆ ಏನೂ ಇಲ್ಲ ನನ್ನ ಹತ್ರ, ಯಾಕಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಸುಖವಾಗಿರಪ್ಪ. ನೀವುಗಳು ನಾನು ನಗಿಸ್ತಾ ಇದ್ರಿ, ನಾನು ನೋಡ್ತಾ ಇದ್ದೆ, ಅದಕ್ಕೆ ಅವ್ನು ನಗ್ತಾ ಇದ್ದಿದ್ದು. ಅಲ್ಲ ಕಳ್ಳ, ಅವ್ನು ಇನ್ನೊಂದು ಏನು ಮಾಡ್ದ ಗೊತ್ತಾ? ಏನದು ಜನ್ಮದ ಪಾಪ ತೊಳೆದು ಏನೋ ಹೇಳ್ದ. ಸೆಕೆಂಡ್ ಟೈಮ್ ಹೇಳ್ತಾ ಜನ್ಮದ ಏನೋ ಪಾದ ತೊಳೆದು ಪಾಪ ಅಂತ ಹೇಳ್ಬಿಟ್ಟ. ಹೇಳಕ್ ಹೊರಟಿದ್ಯೋ ಇಲ್ವೋ? ನಾ ಎಷ್ಟೋ ಜನ್ಮದ ಪಾದ ತೊಳೆದು ಪಾದ ಸೇರುವೆ. ಕಣ್ಣು ಮಾತ್ರ ಹಿಂಗ್ ಮುಚ್ಕೊಂಡ್ಬಿಡ್ತಾನೆ, ಅದೇ ದುಃಖ ಅವನಿಗೆ ಅಷ್ಟೇ. ಬರೀ ಓವರ್ ಆಕ್ಟಿಂಗು. ಚೆನ್ನಾಗಿರೋ. ಥ್ಯಾಂಕ್ ಯು ಮುನಿರಾಜು ಸರ್. ಈ ಒಂದು ಆಲಾಪ್ ಮಾಡ್ದಲ್ಲ ಬೇಸಲ್ಲಿ, ಅಲ್ಲಿಂದ ಶುರುವಾಯ್ತು. ಪಲ್ಲವಿ ಆದ್ಮೇಲೆ ಚರಣ ಹಾಡು ನೆತ್ಕೋಬೇಕಾಗಿರೋದು ನೀನಾ ಕಿರಣ? ನಾನು ಸರ್. ನೀನೇ ತಾನೆ? ಹ್ಞೂ ಸರ್. ನೀನ್ ಎತ್ಕೋ ಅಂತ ಅವ್ನು ಹೇಳ್ತಾ ಇದೀಯಾ? ಅವನೇನು ಎತ್ಕೋತಾನೆ ಪಾಪ ಕಿರಣ ಅಲ್ವಾ? ಒಟ್ಟಾರೆ ನಾಟಕಗಳೆಲ್ಲ ಮಧ್ಯದಲ್ಲಿ ಸೀರಿಯಸ್ ಆಗಿ ಒಂದು ನಾಟಕ ಹೋಗ್ತಾ ಇರ್ತದೆ, ಅದು ನೋಡಕ್ ಬೋರ್ ಆಗ್ತಿರ್ತದೆ. ಆ ಸೀರಿಯಸ್ ನಾಟಕದ ಬೋರ್ನಲ್ಲಿ ಮಧ್ಯದಲ್ಲಿ ಒಂದು ಬಣ್ಣದ ವೇಷ ಹಾಕೊಂಡು ಎಲ್ಲ ಆಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡ್ತಿರ್ತಾರಲ್ಲ, ಆ ರೀತಿ ಹಾಸ್ಯ ಪಾತ್ರ ಅಂತ ಹೇಳ್ತೀವಿ. ಹಾಸ್ಯ ಬರುತ್ತೆ ಮಧ್ಯದಲ್ಲಿ, ತಮಾಷೆಗಾರರು ಅಂತ ಬರ್ತಾರೆ. ಆ ತಮಾಷೆಗಾರರು, ಅದಕ್ಕೆ ನಮ್ಮ ಶೋನಲ್ಲಿ ನೀನು ಒಳ್ಳೆ ದೃಷ್ಟಿ ಬೊಂಬೆ. ನೀನಿರೋದು ಒಂದು ರೀತಿ ನಮಗೆಲ್ಲ ಒಂದು ರೀತಿ ಹೊಸ ಥರದ ಎನರ್ಜಿ ಸಿಗ್ತಾ ಇದೆ. ಬಟ್ ಹೇಳ್ತೀನಿ, ಇವನಿದ್ದಲ್ಲಿ ನಗು ಇರುತ್ತೆ. ಕರೆಕ್ಟ್. ಶಿವು, ನೀನು ತಲೆ ಕೆಡಿಸ್ಕೋಬೇಡ, ಯಾರು ಏನು ಹೇಳಿದ್ರು ನಾನು ನಿನ್ನ ಜೊತೆ ಇರ್ತೀನಿ. ಹ್ಞೂ ಸರ್, ಆಯ್ತು ಸರಿ. ನೀನು ಹಾಡ್ತಾನೆ ಇರಬೇಕು. ನೋಡು, ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು ನೀನು. ಬಟ್ ಎಲ್ಲರಿಗೂ ನೀನು ಎಂಟರ್ಟೈನ್ ಮಾಡಿದೆ ಅಂತಲ್ಲ, ಅದು ನಿನ್ನ ಪ್ರಯತ್ನ. ನಾನು ಸರಿ ಆಡ್ತಾ ಇದ್ದೀನಿ, ನೀವು ವಾದ್ಯವರು ತಪ್ಪು ನುಡಿಸ್ತಾ ಇದ್ದೀರಾ, ನೀವು ಬನ್ನಿ. ಸರ್, ಆಯ್ತು ಸರಿ ಸರಿ ಸರ್. ಧೈರ್ಯ ನಿಂದು, ಧೈರ್ಯ ಕಣೋ. ನೀನು ಹಂಗೆ ಆಡ್ತಾ ಇರಬೇಕು. ಅದರಲ್ಲಿ ಏನಿಲ್ಲ, ಒಳ್ಳೆ ಗಾಯಕನಾಗ ನೀನು ಖಂಡಿತ ಆಗ್ತೀಯ. ನೀನು ಸ್ವಲ್ಪ ಆಡೋಕ್ಕಿಂತ ಮುಂಚೆ ತಯಾರಿ ಮಾಡ್ಕೊ ಬರ್ಬೇಕಪ್ಪ ನೀನು. ಅವ್ರ ಹತ್ರ ಆಗ್ಲೇ ನೀನು ಅವಾಗಲೇ ಸ್ವಲ್ಪ ಮೊದಲೇ ನೀನು ಸ್ವಲ್ಪ ತಿಳ್ಕೊಬೇಕಿತ್ತು.
ಹ್ಞೂ ಸರ್ ಆಯ್ತು ಎಲ್ಲೋ ಪ್ರಾರಂಭ ಮಾಡಿದೆ, ಎಲ್ಲೆಲ್ಲೋ ಹೋಗ್ಬಿಟ್ಟೆ. ಹಂಗಾಗಿ ಒಂದು ರೀತಿ ಗೊಂದಲ ಆಯಿತು ನಮ್ಮೆಲ್ಲರಿಗೂ. ಸರಿ ಮಾಡ್ಕೊ, ಏನು ತೊಂದರೆ ಇಲ್ಲ. ಸರ್ ಆಕ್ಚುಲಿ ಏನ್ ಗೊತ್ತಾ, ಇವ್ನು ಮುಂಚೆನೆ ಬರ್ತಾನೆ, ಎಲ್ಲಾರ್ಗಿನ್ನ ಮುಂಚೆ, ನಾನ್ ಬರೋಕ್ಕಿಂತ ಮುಂಚೆನೂ ಬಂದಿರ್ತಾನೆ, ಊರೆಲ್ಲ ಓಡಾಡ್ತಾ ಇರ್ತಾನೆ ಸರ್. ಒಂದ್ ಪ್ರಾಕ್ಟೀಸ್ ಮಾಡಿದ್ ನೋಡಿಲ್ಲ, ಇನ್ನೇನ್ ಬರ್ಬೇಕು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಳ ಅಂತ ಇರ್ತಾನೆ. ಅವಾಗ ಅವ್ರು ಕರೆಕ್ಟ್ ಮಾಡಕ್ ಹೋದ್ರು ನಮ್ ಗುರುಗಳು ಹೇಳ್ಕೊಟ್ಟಿರೋದೇ ಹಿಂಗೆ, ನಾನ್ ಹಾಡೋದೇ ಹಿಂಗೆ. ಆಮೇಲೆ ಅಥವಾ ಅಲ್ಲಿ ಕೂತ್ಕೊಂಡು ಎಲ್ಲಾರ್ಗು ಕೈ ಹಿಂಗ್ ತೋರಿಸ್ತಾನೆ, ವಿಚ್ ಮೀನ್ಸ್ ನೀನ್ ಹೈ ಪಿಚ್ಚಲ್ಲಿ ಆಡು, ನೀನ್ ಆಡ್ತಾ ಇಲ್ಲ ಸರಿಯಾಗಿರೋ ಪಿಚ್ಚಲ್ಲಿ ಅಂತ ಅಲ್ವಾ ಮಿಲಿಂದ್? ಏನಪ್ಪ ನೀನು ರಾಜ್ಕುಮಾರ, ನಿನ್ ದುಃಖದ ಫೇಸ್ ಎಷ್ಟು ಕ್ಯೂಟ್ ಆಗಿದೆಯೋ. ಖುಷಿ ಆಯ್ತಾ? ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.